ನಮ್ಮ ಭಾರತ ದೇಶದಲ್ಲಿ ಸನಾತನ ಜ್ಞಾನವನ್ನು ಅಥವಾ ವಿದ್ಯೆಯನ್ನು 3 ವಿಧಗಳಲ್ಲಿ ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ಅದರಲ್ಲಿ ಮೊದಲನೇದು ದೇವಾಲಯದ ಗೋಡೆಗಳ ಮೇಲಿರುವ ಕೆತ್ತನೆಗಳ ಮುಖಾಂತರ, ಎರಡನೇದು ತಾಳಪತ್ರ ಗ್ರಂಥಗಳ ಮುಖಾಂತರ, ಮೂರನೇದು ಗುರು ಶಿಷ್ಯ ಪರಂಪರೆಯಲ್ಲಿ. ಇದರಲ್ಲಿ ಗುರು ಶಿಷ್ಯ ಪರಂಪರೆ ಬಹಳ ಮುಖ್ಯವಾದ್ದು. ನಮಗೆ ಈಗಿರುವ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ಯಾವ್ದಾದ್ರು ಒಂದು ವಿಷಯ ನಂಬಬೇಕು ಅಂದ್ರೆ ನಮ್ಗೆ ಪುಸ್ತಕನೇ ಪ್ರಮಾಣವಾಗಿರುತ್ತೆ. ಅದೇ ನಳಂದ ಯೂನಿವರ್ಸಿಟಿ ಅಂತ ಸಂಘಟನೆಗಳಾದ್ರೂ ಕೂಡ ನಮ್ಮ ಸನಾತನ ಜ್ಞಾನ ಇನ್ನು ಜೀವಂತವಾಗಿರೋದು ಕಾರಣ ಗುರು ಶಿಷ್ಯ ಪರಂಪರೆ ಅಂತ ಹೇಳಬೇಕು. ಪೂರ್ವ ಕಾಲದಲ್ಲಿ ಗುರು ಸೇವೆ ಮಾಡುತ್ತಾ ಆ ಗುರುವಿಂದ ಶಿಕ್ಷಣ ಪಡೆಯುತ್ತಾ ವಿದ್ಯೆ ಕಲಿತಿದ್ರು. ಈ ಗುರು ಶಿಷ್ಯ ಪರಂಪರೆಯ ಮುಖಾಂತರ ಬರುತ್ತಿರುವ ಸಾವಿರಾರು ವರ್ಷಗಳ ಜ್ಞಾನವನ್ನೇ ವಾಂಗ್ಮಯ ಅಂತಾರೆ. ಈ ವಾಂಗ್ಮಯವನ್ನೇ 6 ವಿಧವಾದ ಗ್ರಂಥಗಳಾಗಿ ವಿಂಗಡಿಸಿದ್ದಾರೆ. ಅದೇ ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸ, ಆಗಮ, ಸಿದ್ಧಾಂತ. ಇದನ್ನ ಬರೀ ಆಧ್ಯಾತ್ಮಿಕ ಗ್ರಂಥಗಳು ಅನ್ಕೊಂಡ್ರೆ ತಪ್ಪಾಗುತ್ತೆ. ಇದರಲ್ಲಿ ಆಯುರ್ವೇದವಿದೆ, ಧನುರ್ವೇದವಿದೆ, ಜೀವಶಾಸ್ತ್ರವಿದೆ, ಖಗೋಳಶಾಸ್ತ್ರವಿದೆ, ಗಣಿತ, ವಿಜ್ಞಾನ, ಹೀಗೆ ಧರ್ಮಶಾಸ್ತ್ರಗಳಂತ ಎಷ್ಟೋ ವಿಷಯಗಳಿದೆ. ಶ್ರುತಿ ಅಂದ್ರೆ ಕೇಳಲ್ಪಟ್ಟದ್ದು ಎಂದರ್ಥ. ಇದನ್ನೆಲ್ಲರೂ ವೇದ ಅಂತ ಕರೀತಾರೆ. ಇದನ್ನ ಅಪೌರುಷಯಂ ಅಂತ ಕೂಡ ಕರೀತಾರೆ. ಅಂದ್ರೆ ಮಾನವ ನಿರ್ಮಿತವಲ್ಲದ್ದು ಅಂತ. ಭಗವಂತನ ಮಾತುಗಳನ್ನ ವೇದ ಅಂತ ಹೇಳ್ಬೋದು. ಇದನ್ನ ವೇದವ್ಯಾಸರು ರಚಿಸಿ 4 ಭಾಗಗಳಾಗಿ ವಿಂಗಡಿಸಿದ್ರು. ಅದೇ ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವಣ ವೇದ. ಋಗ್ ಅಂದ್ರೆ ಸ್ತುತಿಸುವುದು ಎಂದರ್ಥ. ಇದರಲ್ಲಿ ಪ್ರಕೃತಿಯನ್ನು, ಪರಮೇಶ್ವರನನ್ನು ಸ್ತುತಿಸುವ ಬಗ್ಗೆ ಇರುತ್ತೆ. ಯಜುರ್ ಅಂದ್ರೆ ಆರಾಧಿಸುವುದು ಎಂದರ್ಥ. ಇದರಲ್ಲಿ ಪ್ರಕೃತಿಯನ್ನು, ಪರಮೇಶ್ವರನ್ನು ಆರಾಧಿಸುವ ಪದ್ಧತಿಗಳು, ಅಂದ್ರೆ ನಾವು ನಿತ್ಯ ಮಾಡುವ ಹೋಮ ಹವನಗಳ ಮೂಲವೇ ಯಜುರ್ವೇದ. ಸಾಮ ಅಂದ್ರೆ ಗಾನ ಅಂತ. ಗಾನ ರೂಪವಾಗಿ ಹಾಡುವ ಮಂತ್ರಗಳಿಂದ ಕೂಡಿದ ಅಥವಾ ಸಂಗೀತ ಸಾಹಿತ್ಯ ಪರವಾಗಿ ಕೂಡಿರುವ ಆರಾಧನಾ ಪದ್ಧತಿಯನ್ನು ತಿಳಿ ಹೇಳುವ ವಿಷಯವೇ ಸಾಮವೇದ. ಇನ್ನು ಕಡೆಯದಾಗಿ ಅಥರ್ವಣ ವೇದ. ಅಥರ್ವಣ ವೇದದಲ್ಲಿ ನಾವು ದಿನನಿತ್ಯ ಮಾಡಬೇಕಾದ ನಿತ್ಯ ಕರ್ಮಗಳ ಬಗ್ಗೆ, ಅನುಷ್ಠಾನಗಳ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಇನ್ನ ಪ್ರತಿ ವೇದಕ್ಕೂ 4 ಭಾಗಗಳಿರ್ತವೆ. ಅದನ್ನೇ ಅರಣ್ಯಕ, ಬ್ರಾಹ್ಮಣ, ಸಂಹಿತ ಹಾಗೂ ಉಪನಿಷತ್ ಅಂತ ಕರಿತೀವಿ. ಈ ಅರಣ್ಯಕ, ಬ್ರಾಹ್ಮಣ ಹಾಗೂ ಸಂಹಿತ ವೇದ ಮಂತ್ರಗಳು ಮತ್ತದರ ತಾತ್ಪರ್ಯ ಅಥವಾ ವ್ಯಾಖ್ಯಾನ. ಇನ್ನು 4ನೇದಾದ ಉಪನಿಷತ್ ಅಂದ್ರೆ ಪ್ರತಿ ವೇದದಲ್ಲೂ ಇರುವ ಮೂಲ ತತ್ವವನ್ನು, ಅಂದ್ರೆ ಕೋರ್ ಫಿಲಾಸಫಿಯನ್ನು ಹೇಳುವುದನ್ನೇ ಉಪನಿಷತ್ ಅಂತೀವಿ. ವೇದದ 4 ಭಾಗಕ್ಕೂ ಕೊನೆಯಲ್ಲಿರುವ ಕಾರಣ ಇದನ್ನ ವೇದಾಂತ ಅಂತ ಕೂಡ ಕರಿತೀವಿ. ಈ ವೇದಗಳಿಂದ ನಮಗಾಗುವ ಪ್ರಯೋಜನ ಏನು ಅನ್ನೋದಕ್ಕೆ ಉತ್ತರ ಉಪನಿಷತ್ ಅಂತಾನೆ ಹೇಳಬೇಕು. ಈ ಉಪನಿಷತ್ ಸಾರಾಂಶವೇ ನಮ್ಮ ಜೀವನದ ಮೂಲ ತತ್ವಗಳು. ಇದು ನಮ್ಮ ಜೀವನ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೆ ದಾರಿ ಹಾಗೂ ಮಾರ್ಗದರ್ಶನ ನೀಡುತ್ತೆ. ಈ 4 ವೇದಕ್ಕೆ ಸಂಬಂಧಪಟ್ಟು 108ಕ್ಕೂ ಹೆಚ್ಚು ಉಪನಿಷತ್ಗಳಿವೆ. ಹಾಗೆ ಈ 4 ವೇದಗಳಿಗೆ ಅನುಸಂಧಾನವಾಗಿ 6 ವೇದಾಂಗಗಳಿವೆ. ಅದೇ ಶಿಕ್ಷ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ ಹಾಗೂ ಕಲ್ಪ. ಈ 6 ತಿಳ್ಕೊಳ್ದಿರಾ ವೇದ ಸಾರವನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಮೊದಲನೆಯದು ಶಿಕ್ಷ, ಅಂದ್ರೆ ಒಂದು ವೇದ ಮಂತ್ರವನ್ನು ಹೇಗೆ ಉಚ್ಚಾರ ಮಾಡಬೇಕು ಅಂತ ಹೇಳೋ ವೇದಾಂಗವೇ ಶಿಕ್ಷ. ಎರಡನೇದು ವ್ಯಾಕರಣ, ಅಂದ್ರೆ ಗ್ರಾಮರ್. ಪ್ರತಿ ಭಾಷೆಗೂ ವ್ಯಾಕರಣ ಮೂಲ ಸ್ತಂಭ ಇದ್ದಂಗೆ. ಸಂಸ್ಕೃತದಲ್ಲಿ ಪಾಣಿನಿ ಮಹರ್ಷಿ ರಚಿಸಿದ ಅಷ್ಟಾಧ್ಯಾಯಿ ಅನ್ನೋ ಗ್ರಂಥ ಪ್ರಪಂಚದಲ್ಲೇ ಅತಿ ಪುರಾತನವಾದ ವ್ಯಾಕರಣ ಗ್ರಂಥ. ಮೂರನೇದು ಛಂದಸ್ಸು. ನಾವು ದೇವಾಲಯಗಳಲ್ಲಿ ಮಂತ್ರಗಳನ್ನ ಕೇಳಿರ್ತೀವಿ. ಅದಕ್ಕೊಂದು ರಿಧಮ್ ಇರುತ್ತೆ. ಒಂದು ರಿಧಮಿಕ್ ಪ್ಯಾಟರ್ನ್ ಅಲ್ಲಿ ಅಕ್ಷರಗಳನ್ನು ಸಂಪುಟೀಕರಿಸಿ ಮಂತ್ರಗಳನ್ನಾಗಿ ಮಾಡುವ ವಿಧಾನವನ್ನೇ ಛಂದಸ್ಸು ಅಂತೀವಿ. 4ನೇದು ನಿರುಕ್ತ, ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಬರುವ ಹಾಗಿರುತ್ತದೆ. ಇದನ್ನೇ ಆಂಗ್ಲದಲ್ಲಿ ಸಿನೋನಿಮ್ಸ್ ಅಂತಾರೆ. ಒಂದು ಪದವನ್ನು ಸಂದರ್ಭಾನುಸಾರವಾಗಿ ಎಷ್ಟು ವಿಧವಾಗಿ ಪ್ರಯೋಗಿಸಬಹುದು ಅಂತ ಹೇಳೋದೇ ನಿರುಕ್ತ. ಇನ್ನು 5ನೇದು ಜ್ಯೋತಿಷ್ಶಾಸ್ತ್ರ. ಎಲ್ಲವೂ ಸುಳ್ಳು ಹೇಳ್ತಾರೆ. ಇದು ನಿಮ್ಮ ತಪ್ಪು ಕಲ್ಪನೆ. ಜ್ಯೋತಿಷ್ ಶಾಸ್ತ್ರ ಅಂದ್ರೆ ಖಗೋಳಶಾಸ್ತ್ರ, ಗಣಿತಶಾಸ್ತ್ರ, ಟ್ರಿಗ್ನೋಮೆಟ್ರಿ, ಕ್ಯಾಲ್ಕುಲಸ್, ಆಲ್ಜಿಬ್ರಾ. ಭಾರತೀಯ ಗಣಿತಶಾಸ್ತ್ರ ಚರಿತ್ರೆಯ ಮೂಲಾಧಾರವೇ ಜ್ಯೋತಿಷ್ ಶಾಸ್ತ್ರ. ದ ಸ್ಟಡಿ ಆಫ್ ಪ್ಲಾನೆಟರಿ ಮೋಷನ್ಸ್ ಯೂಸಿಂಗ್ ಮ್ಯಾಥಮೆಟಿಕ್ಸ್. ಇದು ಜ್ಯೋತಿಷ್ ಶಾಸ್ತ್ರ. ಕಡೆಯದಾಗಿ ಕಲ್ಪ. ಒಂದು ಹೋಮ ಹವನ ಹೇಗ್ ಮಾಡಬೇಕು, ಹೋಮಕುಂಡ ಹೇಗ್ ನಿರ್ಮಿಸಬೇಕು, ಹೋಮಕುಂಡ ಆಕಾರಗಳಿಂದ ನಮಗಾಗುವ ಪ್ರಯೋಜನ ಏನು ಅಂತ ಹೇಳುವ ವೇದಾಂಗವೇ ಕಲ್ಪ. 6 ವೇದಾಂಗಗಳು 4 ವೇದಗಳಿಗೆ ಹೇಗೆ ಸಪೋರ್ಟ್ ಮಾಡ್ತಿದೆ ಅನ್ನೋ ವಿಷಯ ತಿಳ್ಕೊಂಡ್ವಿ. ಈಗ 4 ವೇದಗಳಿಗೆ 4 ಉಪವೇದಗಳು ಇರ್ತದೆ. ಅದೇ ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ ಹಾಗೂ ಅರ್ಥಶಾಸ್ತ್ರ. ಆಯುರ್ವೇದ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಸುಲಭವಾಗಿ ಹೇಳಬೇಕು ಅಂದ್ರೆ ಆರೋಗ್ಯ ಶಾಸ್ತ್ರದ ಬಗ್ಗೆ ವಿವರವಾಗಿ ಹೇಳೋ ವೇದವೇ ಆಯುರ್ವೇದ. ಗಾಂಧರ್ವ ವೇದ ಸಂಗೀತ, ನೃತ್ಯ, ಕಲೆ, ನಾಟಕ, ಸಾಹಿತ್ಯ ಇದರ ಬಗ್ಗೆ ವಿವರವಾಗಿ ತಿಳಿಸುವ ವೇದವೇ ಗಾಂಧರ್ವ ವೇದ. ಅರ್ಥಶಾಸ್ತ್ರ ಇದರಲ್ಲಿ ವಾಣಿಜ್ಯ, ಆಡಳಿತ, ರಾಜಕೀಯ, ಪ್ರಜಾಪಾಲನೆ ಹೇಗೆ ಮಾಡಬೇಕು ಅನ್ನೋ ವಿಷಯಗಳ ಬಗ್ಗೆ ವಿವರವಾಗಿ ತಿಳಿಸಲಾಗಿದೆ. ಹೀಗೆ ವಾಂಗ್ಮಯ, ಅದರಿಂದ ವೇದಗಳು, ಅದನ್ನು ಸಹಕರಿಸುತ್ತಾ ವೇದಾಂಗಗಳು ಹಾಗೂ ಉಪವೇದಗಳು, ಇದೆಲ್ಲದನ್ನು ಸೇರಿದ್ರೆ ಶ್ರುತಿ ಅಂತೀವಿ.
ಈಗ ಅರ್ಥ ಆಯ್ತಲ್ಲ, ವೇದಗಳಲ್ಲಿ ಇರೋದು ಫಿಲಾಸಫಿ, ಆಸ್ಟ್ರಾಲಜಿ ಅಂಡ್ ಆಸ್ಟ್ರೋನಮಿ, ಕಾಮರ್ಸ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ವಾರ್ ಸ್ಟ್ರಾಟಜೀಸ್ ಅಂಡ್ ಸ್ಪಿರಿಚುಯಾಲಿಟಿ. ಶ್ರುತಿ ದ ಕಂಪ್ಲೀಟ್ ಲ್ಯಾಂಡ್ಸ್ಕೇಪ್ ಆಫ್ ಏನ್ಷಿಯಂಟ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್. ಅಂದ್ರೆ ಪ್ರಾಚೀನ ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಸಂಪೂರ್ಣ ಭಾಂಡಾರವನ್ನೇ ಶ್ರುತಿ ಅಂತಿದೆ. ಸ್ಮೃತಿ, ಸ್ಮರಣ, ಆಂಗ್ಲದಲ್ಲಿ ಮೆಮೊರಿ ಅಂತಿದೆ. ಇದು ಮಾನವನ ಮೇಧಸ್ಸಿಗೆ ಸಂಬಂಧಪಟ್ಟದ್ದು. ನಮ್ಮ ಮಹರ್ಷಿಗಳು ಶ್ರುತಿಯನ್ನು ಅಂದ್ರೆ ವೇದಗಳನ್ನು ಸವಿವರವಾಗಿ ಅಧ್ಯಯನ ಮಾಡಿ ಅದರಲ್ಲಿರುವ ಜ್ಞಾನವನ್ನು ಮಾನವನ ಜೀವನಕ್ಕೆ ಹಾಗೂ ಜೀವನ ವಿಧಾನಕ್ಕೆ ಸರಳವಾಗಿ ಅಳವಡಿಸಿಕೊಳ್ಳುವ ಹಾಗೆ ಶ್ರುತಿಯಲ್ಲಿರುವ ಸಾರವನ್ನು ಸರಳ ಭಾಷೆಯಲ್ಲಿ ಗ್ರಂಥ ರೂಪದಲ್ಲಿ ಬರೆದಿದ್ದಾರೆ. ಇದನ್ನೇ ಸ್ಮೃತಿ ಅಂತೀವಿ. ಇದರಲ್ಲಿ ಪ್ರಮುಖವಾದ್ದು 18 ಸ್ಮೃತಿಗಳು. ಅದೇ ಅತ್ರಿ ಸ್ಮೃತಿ, ವಿಷ್ಣು ಸ್ಮೃತಿ, ಹರಿತ ಸ್ಮೃತಿ, ಔತಣಸಿ, ಅಂಗೀರಸ, ಯಮ, ಆಪಸ್ತಂಭ, ಸಮವೃತ, ಕಾತ್ಯಾಯನ, ಬೃಹಸ್ಪತಿ, ಪರಾಶರ, ವ್ಯಾಸ, ಶಂಖ, ಲಿಖಿತ, ದಕ್ಷ, ಗೌತಮ, ಥಪತ ಹಾಗೂ ವಸಿಷ್ಠ ಸ್ಮೃತಿ. ವೇದವ್ಯಾಸರ ಪ್ರಕಾರ ಮನುಸ್ಮೃತಿಯನ್ನು ಕಲಿಯುಗದಲ್ಲಿ ಪ್ರಮಾಣವಾಗಿ ಸ್ವೀಕರಿಸುವ ಹಾಗಿಲ್ಲ. ಯುಗ ಧರ್ಮಕ್ಕೆ ತಕ್ಕಂತೆ ಸ್ಮೃತಿಗಳ ಆಚರಣೆ ಹಾಗೂ ಅನ್ವಯಗಳಿರ್ತದೆ. ಉದಾಹರಣೆಗೆ ಮನುಸ್ಮೃತಿ ಸತ್ಯುಗಕ್ಕೆ ಅನ್ವಯಿಸಲಾಗಿದೆ, ಯಾಜ್ಞವಲ್ಕ ತ್ರೇತಾಯುಗಕ್ಕೆ, ಶಂಖ ಹಾಗೂ ಲಿಖಿತ ದ್ವಾಪರ ಯುಗಕ್ಕೆ, ಪರಾಶರ ನಮ್ಮ ಕಲಿಯುಗಕ್ಕೆ ಅನ್ವಯಿಸಲಾದ ಸ್ಮೃತಿ. ಸರ್ಗೋಸ್ಯಾತ್ ವಿಸರ್ಗಶ್ಚ ವೃತ್ತಿರಕ್ಷಾಂತರಾಣಿ ಚ ವಂಶಾನುಚರಿತಂ ಸಂಸ್ಥಾ ಹೇತುರಪಾಶ್ರಯ ದಶಭಿರ್ಲಕ್ಷಣೈರ್ಯುಕ್ತಂ ಪುರಾಣಂ ತದ್ವಿದೋ ವಿದುಹು. ಈ ಶ್ಲೋಕದಲ್ಲಿ ಸರ್ಗ ಅಂದ್ರೆ ಬ್ರಹ್ಮಾಂಡದ ಆವಿರ್ಭಾವದ ಇತಿಹಾಸ, ವಿಸರ್ಗ ಅಂದ್ರೆ ಈ ಪ್ರಪಂಚ ಸೃಷ್ಟಿಯ ಇತಿಹಾಸ, ವೃತ್ತಿ ಅಂದ್ರೆ ಈ ಜೀವನ ವಿಕಸನದ ಇತಿಹಾಸ, ರಕ್ಷ ಅಂದ್ರೆ ಜೀವನ ಪೋಷಣೆಯ ಇತಿಹಾಸ, ಅಂತರಾಣಿ ಅಂದ್ರೆ ಕಾಲ ಅಂದ್ರೆ ಹಿಸ್ಟ್ರಿ ಆಫ್ ಟೈಮ್ ಸ್ಕೇಲ್, ವಂಶ ಅಂದ್ರೆ ಪ್ರಮುಖ ರಾಜರ ಇತಿಹಾಸ, ವಂಶಾನುಚರಿತ ಅಂದ್ರೆ ರಾಜವಂಶಸ್ಥರ ಚಟುವಟಿಕೆಗಳ ಇತಿಹಾಸ, ಸಂಸ್ಥಾ ಅಂದ್ರೆ ಪ್ರಮುಖ ದುರಂತಗಳ ಇತಿಹಾಸ, ಹೇತು ಅಂದ್ರೆ ಪ್ರಮುಖ ಸಂಘಟನೆಗಳ ಹಿಂದಿರುವ ಮೂಲ ಕಾರಣಗಳ ಇತಿಹಾಸ, ಅಪಾಶ್ರಯ ಅಂದ್ರೆ ಸರ್ವೋಚ್ಚ ಅಸ್ತಿತ್ವದ ಇತಿಹಾಸ. ಇದು ಪುರಾಣಕ್ಕಿರಬೇಕಾದ 10 ಲಕ್ಷಣಗಳು. ನಮ್ಮ ಸನಾತನ ಧರ್ಮದಲ್ಲಿ 18 ಪುರಾಣಗಳಿವೆ. ಇದನ್ನು ನಮಗೆ ಕೊಟ್ಟವರು ವೇದವ್ಯಾಸ ಮಹಾಮುನಿಗಳು. ಅದು ಯಾವುದಂದರೆ ಮಾರ್ಕಾಂಡೇಯ ಪುರಾಣ, ಮತ್ಸ್ಯ ಪುರಾಣ, ಭಾಗವತ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮಪುರಾಣ, ಬ್ರಹ್ಮವೈವತ್ಸ ಪುರಾಣ, ವಿಷ್ಣು ಪುರಾಣ, ವರಾಹ ಪುರಾಣ, ವಾಮನ ಪುರಾಣ, ವಾಯುಪುರಾಣ, ಅಗ್ನಿ ಪುರಾಣ, ನಾರದ ಪುರಾಣ, ಪದ್ಮಪುರಾಣ, ಲಿಂಗ ಪುರಾಣ, ಗರುಡ ಪುರಾಣ, ಕೂರ್ಮ ಪುರಾಣ ಹಾಗೂ ಸ್ಕಾಂದ ಪುರಾಣ. ಇದು ನಮಗಿರುವ 18 ಪುರಾಣಗಳು. ಪುರಾಣಗಳನ್ನು ನಂಬುವುದು ಬಿಡುವುದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಆದರೆ ಯಾವುದನ್ನಾದರೂ ವಿಮರ್ಶೆ ಮಾಡಬೇಕಾದ್ರೆ ಅದರ ಬಗ್ಗೆ ಅಧ್ಯಯನ ಅತ್ಯವಶ್ಯಕ. ಪುರಾಣಗಳು ಬರೀ ಆಧ್ಯಾತ್ಮಿಕ ಗ್ರಂಥಗಳಲ್ಲ, ಇದರಲ್ಲಿ ಸೈನ್ಸ್ ಅಂಡ್ ರಿಯಾಲಿಟೀಸ್ ಇದೆ. ಉದಾಹರಣೆಗೆ ಅಗ್ನಿ ಪುರಾಣದಲ್ಲಿ ಮಲ್ಲ ಯುದ್ಧದ ಬಗ್ಗೆ, ವೆಪನರೀಸ್ ಬಗ್ಗೆ, ವಾರ್ ಸ್ಟ್ರಾಟಜೀಸ್ ಬಗ್ಗೆ ಹೇಳಿದ್ದಾರೆ. ಇತಿಹಾಸ ಇದು ಸಂಸ್ಕೃತ ಪದ. ಇತಿಹಾಸ ಅಂದ್ರೆ ಹೀಗೆ ನಡೆದದ್ದು ಅಂತ ಹೇಳಬಹುದು. ಪುರಾಣಗಳು ತುಂಬಾ ಫಿಲಾಸಫಿಕಲ್ ಆಗಿ ಒಂದು ಆಧ್ಯಾತ್ಮಿಕ ಲೇಪನದೊಂದಿಗಿರ್ತದೆ. ಆದರೆ ಇತಿಹಾಸ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಸುಲಭ ಭಾಷೆಯಲ್ಲಿ ಇರ್ತದೆ. ನಮಗಿರುವ ಇತಿಹಾಸಗಳು 2, ಒಂದು ರಾಮಾಯಣ, ಮತ್ತೊಂದು ಮಹಾಭಾರತ. ಭಗವದ್ಗೀತೆ ಕೂಡ ಮಹಾಭಾರತದ ಭಾಗವೇ. ಪುರಾಣಗಳಾಗಲಿ ಇತಿಹಾಸವಾಗಲಿ ನಡೆದಿದೆಯೋ ಇಲ್ವೋ, ಸತ್ಯನೋ ಸುಳ್ಳೋ ಅನ್ನೋ ವಾದಕ್ಕೆ ಗೋಜಿಗೆ ಹೋಗದೆ ಅದರಲ್ಲಿ ನಮ್ಮ ಉಪಯೋಗಕ್ಕೆ ಬರುವ ಅದ್ಭುತ ವಿಷಯಗಳನ್ನು ಅರಿತು ತಿಳಿದು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ನಮ್ಮ ವ್ಯಕ್ತಿತ್ವ ವಿಕಸನೆಗೆ ಹಾಗೂ ಜೀವನ ಮೌಲ್ಯಗಳ ಉದ್ಧಾರಕ್ಕೆ ಉಪಯೋಗವಾಗ್ತದೆ. ಒಂದಂತೂ ನಿಜ, ಸಾವಿರಾರು ವರ್ಷಗಳಿಂದ ರಾಮಾಯಣ ಮಹಾಭಾರತ ನಮ್ಮ ಸನಾತನ ಧರ್ಮವನ್ನು ನಂಬುವ ನಮ್ಮ ಭಾರತ ದೇಶದ ಪ್ರಜೆಗಳ ಜೀವನ ವಿಧಾನದಲ್ಲಿ ಬೆರೆತಿರುವುದು ಮಾತ್ರ ನಿಜ. ನಾವು ಸಾವಿರಾರು ವರ್ಷದ ಹಳೆಯ ದೇವಾಲಯಗಳನ್ನು ನೋಡಿದ್ದೇವೆ. ಅದರ ಮೇಲಿರುವ ಕೆತ್ತನೆಗಳು ಹಾಗೂ ನಿರ್ಮಾಣ ಶೈಲಿ ನಾವು ನೋಡುವುದಕ್ಕೆ ಅಂದವಾಗಿ ಕಾಣುವುದಕ್ಕೆ ಮಾತ್ರ ಅನ್ಕೊಂಡ್ರೆ ಅದು ನಮ್ಗೆ ತಪ್ಪಾಗುತ್ತೆ. ಒಂದು ದೇವಾಲಯವನ್ನು ಹೇಗೆ ನಿರ್ಮಿಸಬೇಕು, ಪ್ರಾಕಾರದಿಂದ ಹಿಡಿದು ಅದರ ಮೇಲಿರಬೇಕಾದ ಶಿಲ್ಪಗಳು, ಗೋಪುರದ ಮೇಲಿರಬೇಕಾದ ಶಿಲ್ಪಗಳು, ಧ್ವಜಸ್ತಂಭದ ನಿರ್ಮಾಣ, ಬಲಿಪೀಠಗಳ ನಿರ್ಮಾಣ, ದೇವಾಲಯದ ಮೂರ್ತಿಯನ್ನು ಹೇಗೆ ಪ್ರತಿಷ್ಠಾಪಿಸಿ ಆರಾಧಿಸಬೇಕು, ಆ ಮೂರ್ತಿಗೆ ಹೇಗೆ ಪೂಜೆ ಹಾಗೂ ನಿತ್ಯ ಕರ್ಮಗಳು ಮಾಡಬೇಕು, ಹೀಗೆ ದೇವಾಲಯಕ್ಕೆ ಸಂಬಂಧಪಟ್ಟ ಸಮಸ್ತವನ್ನು ಶಾಸಿಸುವ ಶಾಸ್ತ್ರವೇ ಆಗಮಶಾಸ್ತ್ರ. ಇದರಲ್ಲಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್, ಆರ್ಕಿಟೆಕ್ಚರ್, ಜಿಯೋಮೆಟ್ರಿಕಲ್ ಪ್ರಿನ್ಸಿಪಲ್ಸ್, ಥಿಯಾಲಜಿ ಅಂತ ಎಷ್ಟೋ ವಿಷಯಗಳಿದೆ. ಅದಕ್ಕೆ ಸಾವಿರಾರು ವರ್ಷಗಳಾದರೂ ನಮ್ಮ ದೇವಾಲಯಗಳ ಮೂಲ ನಿರ್ಮಾಣವನ್ನು ಬದಲಿಸದೆ ಆಗಮಶಾಸ್ತ್ರದಂತೆ ಯಥಾಸ್ಥಿತಿಯಲ್ಲಿ ಇಟ್ಟಿರ್ತಾರೆ. ನಮಗೆ 77 ಶಕ್ತಿ ಆಗಮಗಳಿದೆ, 27 ಶಿವಾಗಮಗಳಿದೆ ಹಾಗೂ 108 ವೈಷ್ಣವ ಆಗಮಗಳಿವೆ. ದೇವಾಲಯದ ಗೋಡೆಗಳ ಮೇಲಿರುವ ಶಿಲ್ಪದ ಅಂದವನ್ನಲ್ಲದೆ ಅದರಲ್ಲಿರುವ ಅಂತರಾಳವನ್ನು ಅರಿಯಬೇಕಾದರೆ ಆಗಮ ಶಾಸ್ತ್ರದ ಅಧ್ಯಯನ ಅವಶ್ಯಕ. ಸಿದ್ಧಾಂತ ಅಂದ್ರೆ ಒಬ್ಬ ಆಚಾರ್ಯರು ಒಂದು ವಿಷಯವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಆ ಅಧ್ಯಯನ ಮಾಡಿದ ಜ್ಞಾನವನ್ನೆಲ್ಲ ಗ್ರಂಥಸ್ಥ ಮಾಡಿ ಆ ಗ್ರಂಥ ಎಲ್ಲ ತರ್ಕವನ್ನು, ವಾದವನ್ನು, ಪರೀಕ್ಷೆಗಳನ್ನು ಗೆದ್ದು ನಿಂತರೆ ಅದನ್ನು ಸಿದ್ಧಾಂತ ಅಂತಾರೆ. ನಮ್ಮ ಭಾರತ ದೇಶದಲ್ಲಿ ಅದೆಷ್ಟೋ ಸಿದ್ಧಾಂತಗಳಿವೆ. ಉದಾಹರಣೆಗೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಗಣಿತ ಹಾಗೂ ಖಗೋಳ ವಿಜ್ಞಾನ
ವಿಜ್ಞಾನಕ್ಕೆ ಸಂಬಂಧಪಟ್ಟು 18 ಸಿದ್ಧಾಂತಗಳಿವೆ. ಅದೇ ಸೂರ್ಯ ಸಿದ್ಧಾಂತ, ಪಿತಾಮಹ ಸಿದ್ಧಾಂತ, ವ್ಯಾಸ ಸಿದ್ಧಾಂತ, ವಸಿಷ್ಠ ಸಿದ್ಧಾಂತ, ಅತ್ರಿ ಸಿದ್ಧಾಂತ, ಪರಾಶರ ಸಿದ್ಧಾಂತ, ಕಶ್ಯಪ ಸಿದ್ಧಾಂತ, ನಾರದ ಸಿದ್ಧಾಂತ, ಗರ್ಗ ಸಿದ್ಧಾಂತ, ಮನು ಸಿದ್ಧಾಂತ, ಅಂಗೀರಸ ಸಿದ್ಧಾಂತ, ಲೋಮಸ ಸಿದ್ಧಾಂತ, ಪೌಲಸ ಸಿದ್ಧಾಂತ, ಚ್ಯವನ ಸಿದ್ಧಾಂತ, ಯವನ ಸಿದ್ಧಾಂತ, ಭೃಗು ಸಿದ್ಧಾಂತ ಮತ್ತು ಸೌನಕ ಸಿದ್ಧಾಂತ. ಇದರಲ್ಲಿ ಖಗೋಳ ಶಾಸ್ತ್ರದ ಬಗ್ಗೆ, ಪ್ಲಾನೆಟರಿ ಮೋಷನ್ಸ್ ಬಗ್ಗೆ ಹಲವಾರು ವಿಷಯಗಳಿದೆ. ಇಲ್ಲಿಗೆ ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸ, ಆಗಮ, ಸಿದ್ಧಾಂತ ಅನ್ನೋ 6 ವಿಷಯಗಳ ಮೇಲೆ ನಮ್ಮ ಸನಾತನ ಜ್ಞಾನ ನಿಂತಿದೆ ಅಂತ ತಿಳ್ಕೊಂಡ್ವಿ. ಈ 6 ವಿಷಯಗಳಲ್ಲಿರುವ ಸಾರ ನಮಗೆ ಅರ್ಥ ಆಗ್ಬೇಕು ಅಂದ್ರೆ 7ನೇ ಒಂದು ವಿಷಯ ನಾವು ತಿಳಿದಿರಬೇಕು. ಅದೇನು ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ.